ಅರ್ಜುನ: ಕೃಷ್ಣ, ಎಲ್ಲವೂ ತಪ್ಪಾಗುತ್ತಿದೆ ಎನಿಸುತ್ತಿದೆ. ಕೃಷ್ಣ: ಅರ್ಜುನ, ಕೆಲವೊಮ್ಮೆ ದೇವರು ದಾರಿ ತಿರುಗಿಸುತ್ತಾನೆ, ನಿನ್ನ ಗುರಿ ತಪ್ಪಿಸಲು ಅಲ್ಲ, ನಿನ್ನನ್ನು ರಕ್ಷಿಸಲು. ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಅವಮಾನಿಸಿದ ಜಾಗದಲ್ಲೇ ಬೆಳೆಯಬೇಕು, ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು. ಸಮಸ್ಯೆ ದೊಡ್ಡದು ಎಂದು ಭಯಪಡಬೇಡ, ದೇವರು ಅದಕ್ಕಿಂತ ದೊಡ್ಡವನು ಎಂದು ನೆನಪು ಮಾಡಿಕೊ. ಕಾಯುವವನು ಮೇಲಿರುವವನು. ಹೌದು, ಈ ಮಾತು ಸತ್ಯ. ಆದರೆ ಕಾಯುವಂತೆ ನೀವು ಬಾಳಿದರೆ ಮಾತ್ರ. ಜೀವನ ಎಂಬುವುದೊಂದು ಆಟವಿದ್ದಂತೆ. ಅದರಲ್ಲಿ ನೀವು ಆಟಗಾರರಾಗುವಿರೋ ಇಲ್ಲ ಆಟಿಕೆ ಆಗುವಿರೋ ಅದು ನಿಮಗೆ ಬಿಟ್ಟದ್ದು. ರಂಧ್ರ ಚಿಕ್ಕದಿರಲಿ ದೊಡ್ಡದಿರಲಿ ದೋಣಿಯನ್ನು ಮುಳುಗಿಸದೆ ಬಿಡದು. ದುಷ್ಟತನ ಚಿಕ್ಕದಿರಲಿ ದೊಡ್ಡದಿರಲಿ ಜೀವನವನ್ನು ನಾಶ ಮಾಡದೆ ಬಿಡದು. ದೇವರು ನಿಮ್ಮ ಬದುಕಿನಿಂದ ದೂರ ಮಾಡಿದ ವ್ಯಕ್ತಿಗಳ ಬಗ್ಗೆ ಯೋಚಿಸಬೇಡಿ. ಯಾಕೆಂದ್ರೆ ನಿಮಗೆ ಕಾಣದ ಕೆಲವು ಸತ್ಯಗಳು ಆ ಭಗವಂತನಿಗೆ ಕಂಡಿರುತ್ತದೆ ಎಂಬುದನ್ನು ಮರೆಯಬೇಡಿ. ಹಿಂದೆ ಸಂಬಂಧಗಳನ್ನು ಪ್ರೀತಿಯಿಂದ ನೋಡುತ್ತಿದ್ದರು, ನಂತರ ಸಂಬಂಧಗಳನ್ನು ಬುದ್ಧಿವಂತಿಕೆಯಿಂದ ನೋಡುತ್ತಿದ್ದರು. ಆದರೆ ಈಗ ಸಂಬಂಧಗಳನ್ನು ಲಾಭ ಇದ್ದರೆ ಮಾತ್ರ ಕಟ್ಟಿಕೊಳ್ಳೋದು. ಬೇಡವಾದ ವಿಷಯಗಳಿಂದ ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಕೋಪವು ತನ್ನ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬಾರದು. ನಿಮಗೆ ಕೋಪ ಬಂದರೆ ಶಾಂತವಾಗಿರಲು ಪ್ರಯತ್ನಿಸಿ ಎಂದು ಭಗವಾನ್ ಶ್ರೀಕೃಷ್ಣರು ಹೇಳಿದ್ದಾರೆ. ಕಾರಣವಿಲ್ಲದೆ ಖರ್ಚು ಮಾಡದೇ ಇರುವುದು ಕೂಡ ಗಳಿಕೆಯ ಒಂದು ಭಾಗ. ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಜೀವನವೆಂಬುವುದು ಸುಂದರವಾದ ಉಡುಗೊರೆ. ವ್ಯರ್ಥ ಲಾಭದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನೂ ಸರಿಯಿಲ್ಲ ಎನಿಸುತ್ತಿದ್ರೆ ಒಮ್ಮೆ ಯೋಚಿಸಿ, ನೀವಿನ್ನೂ ಬದುಕಿದ್ದೀರಿ. ಯಶಸ್ಸು ಎಂಬುವುದು ಸತತ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲುಗಳು, ಏಳು ಬೀಳುಗಳು, ಅವಮಾನಗಳು ಎಲ್ಲವೂ ಇರುತ್ತೆ. ಶಿಲ್ಪ ಕಲೆಗಳಲ್ಲಿ ಕಾಣುವುದು ನುಣುಪು ಆಕೃತಿಯೇ ಹೊರತು ಹುಳಿಯ ಏಟುಗಳಲ್ಲ. ಒಂದು ಅವಕಾಶಕ್ಕಾಗಿ ಕಾಯುತ್ತಿರಿ, ನಿಮಗಾಗಿರುವ ಎಲ್ಲ ವಂಚನೆಗಳಿಗೆ ಬಡ್ಡಿ ಸಮೇತ ಲೆಕ್ಕ ಹೇಳಲು. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಶರಾಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆ ಸಾಗುವುದೇ ಒಳ್ಳೆಯದು. ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಪಡೆದುಕೊಳ್ಳಬೇಕು ಎನ್ನುವ ಬಯಕೆ ಇಲ್ಲದೇ ಇರುವುದು, ಹಾಗೆಯೇ ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ ಇಲ್ಲದೇ ಇರುವುದು ನಿಜವಾದ ಮುಕ್ತಿ. ಮನುಷ್ಯನು ತನ್ನ ಒಳ್ಳೆಯತನದಿಂದ ದೊಡ್ಡವನಾಗುತ್ತಾನೆ ಹೊರತು ಹುಟ್ಟಿನಿಂದ ಅಲ್ಲ. ಬುದ್ಧಿವಂತಿಕೆ ಎಂಬ ಪುಸ್ತಕದಲ್ಲಿ ಬರುವ ಮೊದಲ ಅಧ್ಯಾಯನವೇ ಅದು ಪ್ರಾಮಾಣಿಕತೆ. ಕುತಂತ್ರಗಳನ್ನು ಮಾಡಿದರೂ ಮೇಲೆ ಒಬ್ಬ ನೋಡುತ್ತಿದ್ದಾನೆ, ಎಚ್ಚರಿಕೆ. ಕಾಲ ಯಾವತ್ತೂ ಒಂದೇ ಥರ ಇರೋದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಸಮುದ್ರದ ಅಲೆಯ ಥರ ನಿರಂತರ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸುತ್ತಿರಬೇಕು. ಹಣ ಇದ್ದವನ ಹಿಂದೆ ಜನ ಇದ್ದರೆ, ನಿಯತ್ತು ಇರುವವನ ಹಿಂದೆ ಸ್ವತಃ ಆ ಭಗವಂತನೇ ಇರುತ್ತಾನೆ. ನಡೆಯುವಾಗ ಎಡವುವುದು ಸಹಜ, ಆದರೆ ಯಾಕೆ ಮತ್ತು ಎಲ್ಲಿ ಎಡವಿದೆ ಎಂಬ ಅರಿವು ಸದಾ ಇರಲಿ. ಒಳ್ಳೆಯದು ತಾನಾಗಿಯೇ ಬರುವುದಿಲ್ಲ, ನಾವಾಗಿಯೇ ಅದನ್ನು ಆರಿಸಿಕೊಂಡು ಹೋಗಬೇಕು. ನೆನೆದು ಅಳುವುದನ್ನು ರೂಢಿ ಮಾಡಿಕೊಂಡವರನ್ನು ಯಾರು ಬೇಕಾದರೂ ಅಳಿಸಬಹುದು, ಆದರೆ ಮರೆತು ನಗುವುದನ್ನು ರೂಢಿ ಮಾಡಿಕೊಂಡವರನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವರಲ್ಲಿ ಕಣ್ಣೀರೇ ಬತ್ತಿ ಹೋಗಿರುತ್ತೆ. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ, ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ, ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದೆಂಬುವುದೇ ಮೋಹ. ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ, ತನ್ನ ಬಳಿ ಇರುವುದು ಬೇರೊಬ್ಬನಲ್ಲೂ ಇದೆ ಎಂದಾಗ ಉಂಟಾಗುವುದು ಮತ್ಸರ. ಇದು ನಮ್ಮ ಜೀವನದ 6 ಶತ್ರುಗಳು. ತಪ್ಪು ಹೆಜ್ಜೆ ಇಡುವುದು ಸಹಜ, ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದು, ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಯಾರೋ ಕೊಟ್ಟಿದ್ದನ್ನು ತಿನ್ನೋದಿಲ್ಲ, ತಮ್ಮ ಋಣದಲ್ಲಿರುವುದನ್ನೇ ತಿನ್ನುತ್ತಾರೆ. ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಅವನ ಗಟ್ಟಿತನವೂ ಅಲ್ಲ, ಅತಿಯಾದ ಅಹಂಕಾರವೂ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಕಾಲಚಕ್ರದಲ್ಲಿ ಇಂದಿನ ಜಯ ನಿನ್ನದೆಂದು ಮೆರೆಯುವುದು ಬೇಡ, ಮುಂದೊಂದು ದಿನ ಮರಗುವುದು ಬೇಡ. ಕಾಲನ ಗರ್ಭದಲ್ಲಿ ಅಡಗಿರುವ ಇತಿಹಾಸ ಅರಿಯದೇ ಇರಬೇಡ. ಕರ್ಮ ಹೇಳುತ್ತದೆ, ನೀವು ಸುಳ್ಳಿನ ಮೂಲಕ ಇನ್ನೊಬ್ಬರ ಜೀವನವನ್ನು ಸಾಲವಾಗಿ ತೆಗೆದುಕೊಂಡಾಗ ಅದು ನಿಮಗೆ ಬಡ್ಡಿಯೊಂದಿಗೆ ಹಿಂತಿರುಗುತ್ತದೆ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ: ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸುವುದು, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆಯುವುದು.
ಇವತ್ತು ಶರೀರದಲ್ಲಿ ಉಸಿರು ಇದೆ, ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ. ಆದರೆ ಶರೀರದಿಂದ ಉಸಿರು ಹೋದ ನಂತರ ಶರೀರಕ್ಕೆ ಹೊದಿಸಲಾದ ಬಟ್ಟೆಯನ್ನು ಧರಿಸಿ ಮುಖ ನೋಡಲು ಮುಗಿ ಬೀಳುವ ಜನರೇ ಅಧಿಕ. ಒಂಟಿಯಾದರೂ ಕೊರಗದಿರಿ, ಅವರೇ ಬೇಕೆಂದು ಗೋಗರೆಯದಿರಿ, ಯಾರ ಹಿಂದೆಯೂ ಜಾರಿ ಬೀಳದಿರಿ. ನಾವೇ ಬೇಕೆನ್ನುವವರು ಬರಲಿ, ನಾವು ಬೇಡ ಎನ್ನುವವರು ದೂರ ಇರಲಿ. ಏಕೆಂದರೆ ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ. ಮನಸ್ಸಿಟ್ಟು ಕಲಿತಾಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡೋದಿಲ್ಲ. ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತೆ. ಇಂದು ಜೀವನ ಕಷ್ಟಕರವಾಗಿದೆ ನಿಜ, ನಾಳೆ ಇನ್ನಷ್ಟು ಕಷ್ಟಕರವಾಗಿರಬಹುದು, ಆದರೆ ನಾಡಿದ್ದು ತುಂಬಾನೇ ಸುಂದರವಾಗಿರುತ್ತೆ. ಕಷ್ಟ ಮನುಷ್ಯನ ಕುಗ್ಗಿಸೋಕೆ ಅಲ್ಲ, ಬದಲಾಗಿ ಅವನನ್ನು ಬಲಿಷ್ಠಗೊಳಿಸಲು ಬರುತ್ತದೆ. ದೇವರು ಯಾರನ್ನು ಹರಸಬೇಕೆಂದು ತೀರ್ಮಾನಿಸಿರುತ್ತಾನೋ ಅವರನ್ನು ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ನೆನೆಯುವುದಾದರೆ ಕರ್ಣನನ್ನ ನೆನೆ, ಯಾವುದು ಹುಟ್ಟಿನಿಂದಲೇ ಸಿಕ್ಕಿರಲಿಲ್ಲ, ಹೋರಾಟ ನಿರಂತರವಾಗಿತ್ತು. ವಿಜಯಧನಸ್ಸನ್ನು ಕಟ್ಟಿ ಹಾಕುವ ಯೋಧನಿರಲಿಲ್ಲ. ವಿಧಿ ಅವನ ಜೀವನದಲ್ಲಿ ಆಟ ಆಡಿದ್ದಷ್ಟು ಮತ್ತಾರ ಜೀವನದಲ್ಲೂ ಆಡಿರಲಿಲ್ಲ. 1000 ಗೋವುಗಳ ಗುಂಪು ಒಂದೇ ಕಡೆಯಲ್ಲಿದ್ರು ಕರುಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೋಗಿಯೇ ಹೋಗುತ್ತೆ. ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವ ಕರ್ಮಫಲಗಳು ಕೂಡ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. 10 ಜನಕ್ಕೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗಿರು. ನೀನು ಒಬ್ಬರಿಗೆ ಏನನ್ನು ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ಬಯಸುವುದಾದರೆ ಒಳ್ಳೆಯದನ್ನೇ ಬಯಸು, ನಿನಗೂ ಒಳ್ಳೆಯದಾಗುತ್ತೆ. ಎಲ್ಲರನ್ನು ನಂಬು, ಆದರೆ ಜಾಗರೂಕನಾಗಿರು. ಯಾಕೆಂದ್ರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಸಹ ನಿಮ್ಮನ್ನು ಕಚ್ಚುತ್ತೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ, ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡು. ದೇವರು ನಿನಗಾಗಿ ಹೊಸ ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ವಿಳಂಬಗಳು ಸಂಭವಿಸುತ್ತವೆ, ಆದರೆ ನೀವು ಬಯಸಿದ್ದು ನಿಜವಾಗುತ್ತದೆ. ದಿನಗಳು ಕಠಿಣವಾಗಿವೆ, ಜೀವನವಲ್ಲ. ತಾಳ್ಮೆಯಿಂದಿರಿ, ಎಲ್ಲವೂ ಸರಿಯಾಗುತ್ತದೆ. ನಾವು ಇತರರಿಗೆ ಏನು ಕೊಡುತ್ತೇವೋ ಅದು ನಮಗೆ ಮರಳಿ ಸಿಗುತ್ತದೆ. ಅದು ಗೌರವವೇ ಆಗಲಿ, ದ್ರೋಹವೇ ಆಗಲಿ. ಭಗವದ್ಗೀತೆಯನ್ನು ಓದಲು ಯಾವುದೇ ನಿರ್ಬಂಧಗಳಿಲ್ಲ, ಮನಸ್ಸು ಶುದ್ಧವಾಗಿದ್ದರೆ ಸಾಕು. ಸ್ವತಃ ಶ್ರೀಕೃಷ್ಣನೇ ನಿಮಗೆ ಅದರ ಅರ್ಥವನ್ನು ತಿಳಿಸುವ ಪ್ರಯತ್ನ ಮಾಡುತ್ತಾನೆ. ಹಣ, ಅಧಿಕಾರ, ಸಂಬಂಧ ಇವುಗಳನ್ನು ಸುಳ್ಳಿನಿಂದ ಅನ್ಯಾಯದಿಂದ ಪಡೆದುಕೊಂಡರೆ ಅದನ್ನು ನೀನು ಕಳೆದುಕೊಳ್ಳುವೆ. ಸತ್ಯದಿಂದ ನ್ಯಾಯದಿಂದ ಪಡೆದುಕೊಂಡರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ, ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ, ಕೊಂಬೆ, ಎಲೆಗಳಿಗೆಲ್ಲ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪುತ್ತದೆ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ನಿಮಗೂ ಕೂಡ ಯಾರಿಂದಲಾದರೂ ಒಳ್ಳೆಯದಾಗುತ್ತದೆ. ಇದು 100ಕ್ಕೆ 100 ಸತ್ಯ.